ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಸಲ್ಲಿಕೆ ಇರ್ತಕ್ಕಂಥ ದಿವಸ ಇರುತ್ತೆ. ನಾಳೆ ಲಾಸ್ಟ್ ಡೇಟ್. ಇವತ್ತು ಸೋಮವಾರ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಸೊ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಮ್ಮ ಜೆಡಿಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮಣ್ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರಿಗೆ ಬೆಂಬಲ ಆಗಿ ನಾವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಗೆಲ್ಲಿ ಅಂತ ಅವರಿಗೆ ವಿಶೇಷ ಮಾಡಿ ಸೊ ನಾವನ್ನ ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡಿದ್ವಿ. ಬರೀ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಮಾರು 4-5 ಜನ ಶಾಸಕರು ಇಲ್ಲ ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ. ಶಾಸಕನಾಗಿ ಸಾಕು, ಅತಿಹಾಸ ನನ್ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಶಾಸಕ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕಸ್ಥಾನಕ್ಕೆ ಅದನ್ನ ಗೌರವಗೊಳಿಸ್ಕೊಂಡ್ರೆ ಸಾಕು. ನನಗೆ ಇನ್ಯಾವ್ದು ಅತಿಹಾಸ ನನ್ಗಿಲ್ಲ. ಒಂದು ಚುನಾಯಿತಿ ಗೆದ್ದಿದ್ದೀನಿ, ಅದರಲ್ಲೇ ನಾನು ಮುಂದುವರಿತೀನಿ. ನನ್ಗೆ ಯಾವ್ದು ಬೇರೆ ಒಂದು ಆಕಾಂಕ್ಷೆ ಇಲ್ಲ. ಆತರ ನನಗೂ ಕೇಳಿ ಬಂದೆ ಸಾಕಷ್ಟು ಜನ MLAಗಳು DCC ಬ್ಯಾಂಕ್ ನಾಮಿನೇಷನ್ ಆಗ್ತಿದ್ದೀರಂತೆ. ಇವತ್ತು ಕೋಚಮಲ್ಲು ಮತ್ತು ಈ ಕೋಮಲ್ಲು ಕೋಚಮಲ್ಲು ಎರಡು ಮತ್ತು DCC ಬ್ಯಾಂಕ್ MLA ಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಕೋಲಾರ ಜಿಲ್ಲೆ. ಅದು ಇಲ್ಲಿ ಕರ್ನಾಟಕ ರಾಜ್ಯ ಎಲ್ಲೂ ಇಲ್ಲ, ಆತರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದರಿಂದ ನೋಡ್ಬೇಕಾದ್ರಿಂದ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಗೆ ಶಾಸಕನಾಗಿ ಮುಳಬಾಗ ತಾಲೂಕು ತೃಪ್ತಿ ತಂದೆ. ನನ್ನ ಶಾಸಕರು, ನನ್ನ ಲೀಡರ್ಗಳು, ನನ್ನ ಬೆಂಬಲದೆಲ್ಲ ನನಗೆ ಇಷ್ಟಪಟ್ಟಿದ್ದಾರೆ. ಸಾಕು, ಅಲ್ಲೇ ಮುಂದುವರಿತೀನಿ. ನಂಗೆ ಯಾವ್ದು DC ಅದು ಬೇಡ. ಸರ್, ಈ DCC ಬ್ಯಾಂಕ್ ಅಧ್ಯಕ್ಷರು ಮತ್ತು KMF ಅಧ್ಯಕ್ಷರು ಬಹಳ ಪೈಪೋಟಿ ನಡೀತಾರೆ ಚುನಾವಣೆ ಇದೆ. ಏನ್ ಸರ್ ಅದ್ರ ಏನ್ ಇರ್ಬೇಕಲ್ಲ, ಯಾಕಂದ್ರೆ ಅದ್ರ ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥವ್ರೊಬ್ರೆ. ಈ ಕಡೆಯಿಂದ ಬೆರಳಿ ಗೋವಿಂದಗೌಡ್ರು, ಆ ಕಡೆಯಿಂದ ಮೊನ್ನೆ ಗೌರವಾನ್ವಿತ ಶಾಸಕರಾಗಿತ್ತು ನಂಜೇಗೌಡರು. KMF ಅಲ್ಲಿ ನಂಜೇಗೌಡರು ಈ ಕಡೆಯಿಂದ ಹೋಗ್ತಿದ್ದಾರೆ. ನೋಡೋಣ, ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರನ್ನು ದೂರ್ತಾ ಇದ್ದಾರೆ. ನಾನು ಇದೀನಿ ಅಂತ ದೂರ್ತಾ ಇದ್ದಾರೆ, ಗೆಲ್ತೀನಿ ದೂರ್ತಿದ್ದಾರೆ. ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ. ಇಬ್ರು ಯಾರೇ DCC ಬ್ಯಾಂಕ್ ಈಗಾಗಲೇ ನೆಲಕಚ್ಚಿದೆ, ಕೋಲಾರ ಜಿಲ್ಲೆ ನೆಲಕಚ್ಚಿದೆ. ಈಗಾಗಲೇ ಹಾಳಾಗಿದೆ. ಹೆಣ್ಮಕ್ಳು ಗೊತ್ತಿದೀವಿ, ನಿಮ್ಗೆಲ್ಲ ಸುಮಾರು ಸಲ ಮಾತಾಡಿದ್ವಿ. ಸೊ ಅದರಿಂದ KMF ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ಅದರಿಂದ ಒಳ್ಳೆ ಬಾಡಿ ಬರ್ಲಿ ಅಂತ ಕೇಳ್ಕೊತೀನಿ. ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಮಾಡಿರ್ತಕ್ಕಂಥ ಕೋಚ್ ಮಾಡಿದೆ, ಇನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿದೆ ಅಂತ ನಾನು ಕೇಳ್ತೀನಿ.